ಹಲೋ ವೀವರ್ಸ್, ಇಂಡಿಯಾದಲ್ಲಿ ವರ್ಷಕ್ಕೆ 3.1 ಕೋಟಿ ಮೆಟ್ರಿಕ್ ಟನ್ನು ಅಷ್ಟೊಂದು LPG ಗ್ಯಾಸ್ನ ಕನ್ಸಂಪ್ಷನ್ ಮಾಡ್ತಾರೆ. ಅದರಲ್ಲಿ 60% ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊತೀವಿ. ಆ 60%ಅಲ್ಲಿ 90% ಸ್ಟ್ರೈಟ್ ಆಫ್ ಹಾರ್ಮೋಸು ಜಲಸಂಧಿ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊತೀವಿ. ಅಂದರೆ ಸೌದಿ ಅರೇಬಿಯಾ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊತೀವಿ. ನಿಮಗೆಲ್ಲ ಗೊತ್ತಿರಬಹುದು, ಇವಾಗ ಯುದ್ಧ ಆಗ್ತಿದೆ ಇರಾನು, ಅಮೆರಿಕ, ಇಸ್ರೇಲ್ ಮತ್ತು ಸೌದಿ ಅರೇಬಿಯಾ ದೇಶಗಳ ನಡುವೆ. ಇದರಿಂದ ಇರಾನು ಸ್ಟ್ರೈಟ್ ಆಫ್ ಹಾರ್ಮೋಸು ಜಲಸಂಧಿ ಅದನ್ನ ಬ್ಲಾಕ್ ಮಾಡಿದ್ದಾರೆ. ಯಾವುದೇ ದೇಶಕ್ಕೂ ಕ್ರೂಡ್ ಆಯಿಲು, LPG ಗ್ಯಾಸು ಸಪ್ಲೈ ಆಗ್ತಾನೆ ಇಲ್ಲ. ಜನರು ಒಂದು LPG ಸಿಲಿಂಡರ್ಗೋಸ್ಕರ ಕ್ಯೂ ಗಟ್ಟಲೆ ಲೈನಲ್ಲಿ ನಿಲ್ತಿದ್ದಾರೆ. ಕೆಲವರು ಇಡೀ ದಿನ ನಿಂತು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿದ್ದಾರೆ. LPG ಗ್ಯಾಸ್ ಇಲ್ಲದೆ ಬೆಂಗಳೂರು, ಮುಂಬೈ ಇಂತಹ ಸಿಟಿಗಳಲ್ಲಿ 30-40% ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಕ್ಲೋಸ್ ಆಗಿದ್ದಾವೆ. ಅದರಲ್ಲೂ ಹಾಸ್ಟೆಲ್ ಮತ್ತು PG ಯಲ್ಲಿರೋರಿಗೆ ವೆರೈಟಿ ಫುಡ್ ಸಿಗ್ತಿಲ್ಲ. LPG ಶಾರ್ಟೇಜಿಂದ ಅನ್ನ ಸಾಂಬಾರು ಇದನ್ನೇ ಕೊಡ್ತಾಯಿದ್ದಾರೆ. ಅಕಸ್ಮಾತ್ ನೀವು ಹಾಸ್ಟೆಲ್ ಅಥವಾ PG ಇದ್ದರೆ ನಿಮ್ಮ ಪರಿಸ್ಥಿತಿ ಹೇಗಿದೆ ಕಾಮೆಂಟ್ ಮಾಡಿ. ಕೆಲವರು ತುಂಬ ಪ್ಯಾನಿಕ್ ಆಗಿ ಬ್ಲ್ಯಾಕ್ ಮಾರ್ಕೆಟಿಂದ 500 ರೂಪಾಯಿ 600 ರೂಪಾಯಿ ಕೊಟ್ಟು ಅಲ್ಲಿಂದ LPG ಸಿಲಿಂಡರ್ ಬೈ ಮಾಡ್ತಾಯಿದ್ದಾರೆ. ಈ ರೀತಿ ಸಿಚುವೇಶನ್ ಇದ್ದರೂ ಗೌರ್ಮೆಂಟ್ಗಳು LPG ಸಿಲಿಂಡರ್ ಯಾವುದು ಶಾರ್ಟೇಜ್ ಇಲ್ಲ ಅಂತ ಸುಳ್ಳು ಹೇಳ್ತಾಯಿದ್ದಾರೆ. ಹಾಗಿದ್ದರೆ 7th ಮಾರ್ಚು ಡೊಮೆಸ್ಟಿಕ್ಕು LPG ಸಿಲಿಂಡರು ಅವುಗಳ ಪ್ರೈಸು ಯಾಕೆ 60 ರೂಪೀಸು ಜಾಸ್ತಿ ಮಾಡಿದ್ರು? ಕಮರ್ಷಿಯಲ್ ಗ್ಯಾಸ್ ಪ್ರೈಸು ಅಷ್ಟೇ 115 ರೂಪೀಸು ಇನ್ಕ್ರೀಸ್ ಮಾಡಿದ್ರು. ಶಾರ್ಟೇಜ್ ಇಲ್ಲ ಅಂದರೆ ಯಾಕೆ ಎಷ್ಟೊಂದು ಪ್ರೈಸ್ ಇನ್ಕ್ರೀಸ್ ಮಾಡಿದ್ರು? 9th ಮಾರ್ಚು ನ್ಯಾಚುರಲ್ ಗ್ಯಾಸ್ ಕಂಟ್ರೋಲ್ ಆರ್ಡರ್ ತಂದರು. ಇದರ ಮುಖಾಂತರ ಕಮರ್ಷಿಯಲು ಗ್ಯಾಸು ಅವುಗಳ ಸಪ್ಲೈ ಮೇಲೆ 20% ಕ್ಯಾಪ್ನ ಹಾಕಿದ್ರು. ಅಂದರೆ ಹೋಟೆಲ್, ರೆಸ್ಟೋರೆಂಟು ಅವರಿಗೆ ಅಗತ್ಯವಿರುವ ಗ್ಯಾಸಲ್ಲಿ ಕೇವಲ 20% ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು. ಸಿಟಿಯಲ್ಲಿ ಗ್ಯಾಸ್ ಬುಕ್ಕಿಂಗು 20 ಡೇಸ್ ಮಾಡಿದ್ರು. ಹಳ್ಳಿ ಕಡೆ ಎಲ್ಲ 45 ಡೇಸ್ ಮಾಡಿದ್ರು. ಯಾಕೆ ಮಾಡಿದ್ರು? ಯಾಕೆ ಕಾರಣ ಏನು? ನನಗೆ ಹೇಳೋಕ್ಕೂ ಬೇಜಾರಾಗುತ್ತೆ. ಯಾವಾಗ ನಮ್ಮ ಗೌರ್ಮೆಂಟ್ಗಳು ಬುದ್ಧಿ ಕಲಿತಾ ಗೊತ್ತಿಲ್ಲ. ಪಾಸ್ಟಲ್ಲಿ ಇದೇ ರೀತಿ ಕ್ರೂಡ್ ಆಯಿಲು, ಗ್ಯಾಸು ಈ ರೀತಿಯ ಕ್ರೈಸಿಸ್ ಆಗಿದೆ, ಯುದ್ಧ, ಈ ರೀತಿ ಹಲವು ಕಾರಣಗಳಿಂದ. ಬಟ್ ಇದ್ರಿಗೂ ನಮ್ಮ ದೇಶದ ಗೌರ್ಮೆಂಟ್ಗಳು ಯಾವುದೇ ಆಲ್ಟರ್ನೇಟಿವ್ ಪ್ಲ್ಯಾನ್ಸ್ನ ಮಾಡ್ಕೊಂಡಿಲ್ಲ. ಬ್ಯಾಕಪ್ ಪ್ಲ್ಯಾನ್ಸ್ಗಳೇ ಇಲ್ಲ ನಮ್ಮ ದೇಶಕ್ಕೆ. ಬಟ್ ಡೆವಲಪ್ಡ್ ದೇಶಗಳು, ಅಮೇರಿಕಾ, ಯುರೋಪು ಈ ರೀತಿ ದೇಶಗಳು, ಆ್ಯಕ್ಚುಲಿ ಅಮೇರಿಕಾ ಯುದ್ಧ ನಡೀತಿದೆ ಅಂದರೆ ಬೆಂಕಿಗೆ ತುಪ್ಪ ಚೆನ್ನಾಗಿ ಹಾಕ್ತಾರೆ. ಬಟ್ ಅವ್ರಿಗೇನಂದರೆ ತಿಂಗಳಂಗಟ್ಲೆ ಬ್ಯಾಕಪ್ಪು ಕ್ರೂಡ್ ಆಯಿಲು, ಪೆಟ್ರೋಲ್, ಡೀಸೆಲು, ಗ್ಯಾಸ್ ಎಲ್ಲ ಆಲ್ರೆಡಿ ಇರುತ್ತೆ. ಅಮೇರಿಕ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೆ ಈ ರೀತಿ ಮಾಡೋದು. ಬಟ್ ಅಮೇರಿಕ ಮಾಡುವಂಥ ಈ ಕೆಲಸದಿಂದ ಇಡೀ ಪ್ರಪಂಚಕ್ಕೆ ಪ್ರಾಬ್ಲಮ್ ಆಗುತ್ತೆ. ಈ ದೇಶದ 33 ಕೋಟಿ ಜನಸಂಖ್ಯೆ ಮನೆಗಳಿಗೆ LPG ಸಪ್ಲೈ ಈ 33 ಕಿಲೋಮೀಟರ್ ಅಗಲ ಇರುವ ಹಾರ್ಮೋಸ್ ಜಲಸಂಧಿ ಇಲ್ಲಿಂದ ಸಪ್ಲೈ ಆಗುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ವಿಪರ್ಯಾಸ್ಯ. ಹಾಗಂತ ಮಂಗಳೂರು, ವಿಶಾಖಪಟ್ಟಣ ಇಲ್ಲಿನ ಅಂಡರ್ಗ್ರೌಂಡ್ ಕೇವ್ಗಳಲ್ಲಿ 1.4 lakhs ಟನ್ನು ಅಷ್ಟೊಂದು ಗ್ಯಾಸ್ನ ರಿಸರ್ವ್ ಮಾಡ್ಬೋದು. ಬಟ್ ನಮ್ಮದು 140 ಕೋಟಿ ಜನಸಂಖ್ಯೆ. ಮೊದಲು ಹೇಳಿದ್ದೆ 3.1 crores ಟನ್ಸು ಅಷ್ಟೊಂದು LPG ಗ್ಯಾಸ್ ಬೇಕಾಗುತ್ತೆ. ಈ 1.4 lakhs ಟನ್ಸು 2 ದಿವಸ 3 ದಿವಸಕ್ಕೆ ಖಾಲಿ ಆಗೋಗುತ್ತೆ. ಓವರ್ ಆಲ್ ಸಪ್ಲೈ ಚೈನಿಂದ ಕೇವಲ 18 ದಿವಸ ಮಾತ್ರ LPG ಗ್ಯಾಸ್ನ ಸಪ್ಲೈ ಮಾಡ್ಬೋದು. ಉಳಿದದ್ದು ರಿಯಲ್ ಟೈಮು ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅಂದರೆ ಇಂಪೋರ್ಟ್ ಬಂದಾದರೆ ಗ್ಯಾಸ್ ಬಂದು ಇಡೀ ದೇಶಕ್ಕೆ ಗ್ಯಾಸ್ ಇಲ್ಲ. ಈ ರೀತಿ ಇದೆ ಪರಿಸ್ಥಿತಿ ನಮ್ಮ ದೇಶದ್ದು. ಇನ್ನು ಕ್ರೂಡ್ ಆಯಿಲು, ಪೆಟ್ರೋಲ್, ಡೀಸೆಲು 40-50% ಹಾರ್ಮೋಸ್ ಜಲಸಂಧಿ ಅಲ್ಲಿಂದನೇ ನಮ್ಮ ದೇಶ ಸಪ್ಲೈ ಮಾಡ್ತದಂತೆ. ಇಂಡಿಯಾ ಜಗತ್ತಲ್ಲೇ 3rd ಲಾರ್ಜೆಸ್ಟು ಜಾಸ್ತಿ ಕ್ರೂಡ್ ಆಯಿಲ್ ಕನ್ಸಂಪ್ಷನ್ ಮಾಡುವ ದೇಶ ಆಗಿದೆ. ಓವರ್ ಆಲ್ ಕ್ರೂಡ್ ಆಯಿಲ್ ಕಂಪ್ನಿಗಳು ಅಥವಾ ಪೆಟ್ರೋಲ್, ಡೀಸೆಲ್ ಕಂಪ್ನಿಗಳು ನಮ್ಮ ದೇಶದಲ್ಲಿ ಏನಿದ್ದಾವೆ ಅವುಗಳ ರಿಸರ್ವು ಇದರಿಂದ 70-75 ಡೇಸು ನಮ್ಮ ದೇಶದಿಂದ ಮ್ಯಾನೇಜ್ ಮಾಡ್ಬೋದು. LPG ಗ್ಯಾಸು ರಿಸರ್ವ್ ಅಂತ ಬಂದರೆ ಕೇವಲ 15 ದಿವಸ ಮ್ಯಾನೇಜ್ ಮಾಡ್ಬೋದು. ನ್ಯೂಸಲ್ಲೆಲ್ಲ ನೋಡಿರ್ಬೋದು, ರಷ್ಯಾ ಅಥವಾ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಅಂತ ಎಲ್ಲ ನ್ಯೂಸ್ ಬರ್ತಿರ್ಬೋದು. ಎಷ್ಟು ದಿನ ಮ್ಯಾನೇಜ್ ಮಾಡ್ಬೋದು? LPG ಗ್ಯಾಸು, ಕ್ರೂಡ್ ಆಯಿಲ್ ಅವಶ್ಯಕತೆ ಇದೆ ಇಲ್ಲ ಅಂತಲ್ಲ. ಬಟ್ ನಾವು EV ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಇರಾನ್ ದೇಶ, ಸೌದಿ ಅರೇಬಿಯಾದಲ್ಲಿರುವ ಮೇಯ್ನು ಕ್ರೂಡ್ ಆಯಿಲು, LPG ಗ್ಯಾಸ್ ಮೇನ್ ಸಪ್ಲೈ ಚೈನ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ, ಬ್ಲಾಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಇದಕ್ಕೆ ಸೊಲ್ಯೂಷನ್ನು ನೀವೊಂದು ಇಂಡಕ್ಷನ್ ಕುಕ್ಕರ್ನ ಬೈ ಮಾಡಿ ಅದ್ರ ಮುಖಾಂತರ ಕುಕಿಂಗ್ ಎಲ್ಲ ಮಾಡಿ. ನೆಕ್ಸ್ಟ್ ಒಂದು PNG ಪೈಪ್ ನ್ಯಾಚುರಲ್ ಗ್ಯಾಸು ನಿಮ್ಮ ಸಿಟಿಯಲ್ಲಿ ಅವೈಲೇಬಲ್ ಇದ್ದರೆ ರಿಜಿಸ್ಟರ್ ಮಾಡಿಸಿ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಪೆಟ್ರೋಲ್, ಡೀಸೆಲು, LPG ಗ್ಯಾಸು ಇದನ್ನೆಲ್ಲ ಜಾಸ್ತಿ ಜನ ಡ್ರಮ್ ಗಟ್ಟಲೆ ತುಂಬಿಸ್ಕೊಂಡು ಮನೇಲಿ ಇಟ್ಕೊತಿದ್ದಾರೆ. ಈ ರೀತಿ ಮಾಡ್ಕೋಬೇಡಿ. ಅಂದರೆ ಒಂದು ಹೋಟೆಲಲ್ಲಿ 100 ಜನಕ್ಕೆ ಆಗೋಷ್ಟು ಫುಡ್ ಇದ್ದರೆ ಅದರಲ್ಲಿ 50 ಜನನೇ ಫುಲ್ ಫುಡ್ನ ತಗೊಬಿಟ್ರೆ ಇನ್ನು 50 ಜನಕ್ಕೆ ಏನು ಫುಡ್ ಇರೋದಿಲ್ಲ. ಮೊದಲೇ LPG ಗ್ಯಾಸು, ಪೆಟ್ರೋಲ್, ಡೀಸೆಲು ಸಪ್ಲೈ ಕಮ್ಮಿ ಇದೆ. ಸಮಾನವಾಗಿ ಹಂಚಿಕೆ ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಹಾಗಂತ ಶ್ರೀಮಂತರೆಲ್ಲ ಜಾಸ್ತಿನೇ ಸ್ಟೋರ್ ಮಾಡ್ಕೊಳ್ತಾರೆ ಸೀಕ್ರೆಟಾಗಿ ಅವ್ರ ಮನೆಗೆ, ಅವ್ರಿಗೆ ಆಗೋಕ್ಕೆ ಗೊತ್ತಿಲ್ಲ ಯುದ್ಧ ಯಾವಾಗ ಎಂಡ್ ಆಗುತ್ತಂತ. ಬಟ್ ಅಮೇರಿಕ ಗೊತ್ತಲ್ಲ, ಅವರ ಲಾಭಕ್ಕೋಸ್ಕರ ಯುದ್ಧ ಮಾಡ್ತಾಯಿದ್ದಾರೆ. ಹಲವಾರು ಕಾರಣಗಳಿದ್ದಾವೆ, ಜಿಯೋಪಾಲಿಟಿಕ್ಸು ಕಾರಣಗಳು. ಜಿಯೋಪಾಲಿಟಿಕ್ಸು ಈ ರೀತಿಯ ಟಾಪಿಕ್ ಬಗ್ಗೆ ಬಿಡಿಸ್ಬೇಕಿದ್ರೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ತುಂಬ ಜನಕ್ಕೆ LPG ಕ್ರೈಸಿಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಜಾಸ್ತಿ ರಿಸರ್ವ್ ಇದೆ, ತಿಂಗಳಾನ್ಗಟ್ಲೆ ಸಪ್ಲೈ ಬರಲಿ ಅಂದರೂ ಆರಾಮಾಗಿರ್ಬೋದು, ಈ ರೀತಿ ಥಿಂಕ್ ಮಾಡಿರ್ತಾರೆ. ಸೊ ಈ ವಿಡಿಯೋ ಮುಖಾಂತರ ಎಲ್ಲರೂ ರೀಚ್ ಆಗಲಿ ಸತ್ಯ.
ಪ್ರೀವಿಯಸ್ ವಿಡಿಯೋ ಎಫ್ಸ್ಟಿನ್ ಫೈನ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ನೋಡಿಲ್ಲ ಅಂದರೆ ಈಗ ನೋಡಿ, ವಿಡಿಯೋ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ, ಫ್ಯೂಚರ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.